ಆ ರೀತಿ ಒಂದು ವ್ಯವಸ್ಥೆ ಸಕ್ಸಸ್ಫುಲ್ ಆಗಿದೆ ಅನ್ನುವಂಥದ್ದು. ಆಮೇಲೆ ನನಗೆ ಗೊತ್ತು ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನಿಮಗೆ ಅಂತ. ಮೊಬೈಲ್ ಫೋನ್ ಕಳ್ತನ ಮಾಡಿಬಿಟ್ರು. ನೆಕ್ಸ್ಟ್ ಡೇ ಮ್ಯಾಚ್ ಆದ ತಕ್ಷಣ ನಮಗೆ ಪೇಪರಲ್ಲಿ ಬರ್ತಾ ಇದ್ದಿದ್ದು ಅವನು ಇಷ್ಟು ರನ್ ನೋಡ್ದ ಅನ್ನೋದಕ್ಕಿಂತ ಇಷ್ಟು ಫೋನ್ ಕಳ್ತನ ಆಯ್ತು, ಅಷ್ಟು ಫೋನ್ ಕಳ್ತನ ಆಯ್ತು ಅಂತ ನೀವು ಪ್ರಕಟಣೆ ಮಾಡ್ತಾ ಇದ್ರಿ. ಅದಕ್ಕೆ ನಿಜ, ಅದನ್ನ ನಾವು ಒಪ್ಕೊಂಡ್ವಿ, ನಾವೇನು ಇಲ್ಲ ಅಂತ ಹೇಳಲಿಲ್ಲ. ಆದರೆ ಇಮಿಡಿಯೇಟ್ ಆಗಿ ನಮ್ಮ ಪೊಲೀಸ್ ಫೋರ್ಸ್ ಎಷ್ಟು ಎಫೆಕ್ಟಿವ್ ಆಗಿತ್ತು ಅನ್ನೋದಕ್ಕೆ ಸುಮಾರು 17 ಜನ ಈ ಕಳ್ತನ ಮೊಬೈಲ್ ಕಳ್ತನ ಮಾಡ್ತಾ ಇದ್ದವರು 17 ಜನ ಅವ್ರನ್ನ ಸೆಕ್ಯೂರ್ ಮಾಡಿದ್ರು. ಮತ್ತು ಅವ್ರ ಹತ್ರ ಫೋನ್ಗಳನ್ನೆಲ್ಲ ಕಾನ್ಫಿಸ್ಕೇಟ್ ಮಾಡಿದ್ರು. ಅವರೆಲ್ಲ ಹೊರಗಡೆಯಿಂದ ಬಂದಂಥವ್ರು, ಹೊರ ರಾಜ್ಯದಿಂದ ಬಂದು ಇಲ್ಲಿ, ಅದೊಂದು ಗ್ಯಾಂಗ್, ಅದು ಫೋನ್ ಕದಿಯೋದೇ ಒಂದು ದೊಡ್ಡ ಗ್ಯಾಂಗು. ಅವ್ರು ಬಂದ್ಬಿಟ್ಟು ಅವರು, ನನಗೆ ಆಶ್ಚರ್ಯ ಅಂತಂದ್ರೆ ನಮ್ಮ ಕಮಿಷನರ್ ಹೇಳ್ತಾ ಇದ್ರು, ಅವರೆಲ್ಲ ಪ್ಲೇನ್ ನಲ್ಲಿ ಬರ್ತಾರೆ ಅಂತ, ಏರ್ಕ್ರಾಫ್ಟ್ ಅಲ್ಲಿ ಅಲ್ಲಿಂದ ಬರೋದಂತೆ. ಅಲ್ಲಿ ಬಂದು ಇಲ್ಲಿ ಮಾಡೋದೇನಪ್ಪಾ ಅಂದ್ರೆ ಗಣಂತ್ರಿ ಕೆಲಸ, ಮೊಬೈಲ್ ಕಳ್ತನ ಮಾಡೋದು. ಅದನ್ನ ಹಿಡ್ದಿದ್ದಾರೆ. 17 ಜನನ್ನ ಹಿಡಿದು ಅವ್ರಿಗೆ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅದನ್ನೆಲ್ಲ ತಗೊಂಡಿದ್ದಾರೆ. ಆಮೇಲೆ ಜೊತೆಗೆ ಈ ಬ್ಲ್ಯಾಕ್ ಟಿಕೆಟ್ ಮಾರ್ತಾರೆ. ನಾವೆಲ್ಲ ಆನ್ಲೈನ್ನಲ್ಲಿ ಟಿಕೆಟ್ ಮಾಡಿ ನೀವು ಟಿಕೆಟ್ಸ್ ಇಲ್ಲಿ ಮಾರಾಟ ಮಾಡಬೇಡಿ ಅಂತ ನಾವು ಭಾಳ ಸ್ಟ್ರಿಕ್ಟ್ ಆಗಿ ಹೇಳಿದ ಕಾರಣಕ್ಕೆ ಅವ್ರು ಆನ್ಲೈನಲ್ಲೇ ಮಾಡ್ತಾ ಇದ್ರು. ಹೇಗೆ ಅವರು ಬಲ್ಕ್ ಪರ್ಚೇಸಸ್ ಮಾಡ್ತಿದ್ರೋ ಗೊತ್ತಿಲ್ಲ. ಬಲ್ಕ್ ಪರ್ಚೇಸ್ ಮಾಡಿ ಅದನ್ನ ತಗೊಂಡು ಬಂದು ಇಲ್ಲಿ ಬ್ಲ್ಯಾಕ್ ಅಲ್ಲಿ ಮಾರಾಟ ಮಾಡೋದು, ಅದನ್ನ ಕೂಡ ಹಿಡಿದಿದ್ದಾರೆ. ಸುಮಾರು 31 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಈ ಬ್ಲ್ಯಾಕ್ ಟಿಕೆಟ್ ಮಾರಾಟ ಮಾಡ್ತಕ್ಕಂಥವ್ರಿಗೆ 31 ಜನನ ಅರೆಸ್ಟ್ ಮಾಡಿ 23 ಕೇಸ್ ಅವ್ರ ಮೇಲೆ ಬುಕ್ ಮಾಡಿದ್ದಾರೆ. ಅವ್ರ ಜೊತೆ ಸುಮಾರು 19 ಮೊಬೈಲ್ ಫೋನ್ಗಳು, ಲ್ಯಾಪ್ಟಾಪ್ಸು, ಅವ್ರ ಹತ್ರ ಜೊತೆ ಒಂದು 48 ಲಕ್ಷ ರೂಪಾಯಿ ಕ್ಯಾಶು, ಅದನ್ನೆಲ್ಲ ಸೀಸ್ ಮಾಡಿದ್ದಾರೆ. ಹಾಗಾಗಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಗಮನ ಹರಿಸಿ ಈ ಒಂದು IPL 26 ಬೆಂಗಳೂರಿನಲ್ಲಿ ನಡೆದಂಥ ಮ್ಯಾಚನ್ನು ಬಹಳ ಯಶಸ್ವಿಯಾಗಿ ನಮ್ಮ ಬೆಂಗಳೂರು ಪೊಲೀಸ್ ಮಾಡಿಕೊಡ್ತು ಅಂತ ಹೇಳಿ ನಾನು ಸಂತೋಷದಿಂದ ತಮ್ಮಲ್ಲಿ ಹಂಚ್ಕೊಳ್ತಾ ಇದ್ದೀನಿ. ಏನು ಅದೊಂದು 1 ಮಿನಿಟ್ ವಿಡಿಯೋ ಹಾಕ್ಬಿಡಿ. ಅದು ಕ್ರಿಕೆಟ್ ಕ್ರಿಕೆಟ್ ನೋಡಿದ್ರಾ? ಹಳೆ ವಿಷಯ ಅಲ್ಲ ಇದು, ಹೇಳ್ಬೇಕಲ್ಲ, ಪೊಲೀಸ್ ಮಾಡಿರೋದನ್ನ ಹೇಳ್ಬೇಕಲ್ಲ. ನಿಮ್ಗೇನೋ ಅದು ಹಳೇದಪ್ಪ. Managing this required careful planning, coordination and teamwork. Before every match, Bengaluru City Police, along with KSCA, government agencies, and under the guidance of the Honorable Home Minister, carried out planning meetings and security briefings to ensure smooth arrangements. Police personnel, traffic police, civil defense, and home guards were deployed across key locations in and around the stadium to manage operations effectively. At the entry gates, access control, barricading, and ticket genie app-based ticketing helped regulate the smooth movement of spectators into the stadium. Inside and outside the venue, teams managed crowd movement,